मातरम बंसी के बहते सरों का प्राण वंदे मातरम। ಒಂದು ಸಮೂಹ ಸಂಪನ್ಮೂಲ ಕೇಂದ್ರ ಎಂದರೆ ಒಂದು ಸಂಪನ್ಮೂಲ ಕೇಂದ್ರವಾಗಿ ಇರಬೇಕು. ಅಲ್ಲಿ ಎಲ್ಲ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಮತ್ತು ಮಕ್ಕಳು ಕೂಡ ನಮ್ಮ ಸಂಪನ್ಮೂಲ ಕೇಂದ್ರಕ್ಕೆ ಬಂದು ಹೋಗುವ ರೀತಿಯಲ್ಲಿ ನಾವು ಕೇಂದ್ರವನ್ನು ಮಾಡಬೇಕೆನ್ನುವಂಥ ಆಶಯದಿಂದ ನಾನೊಂದು ಯೋಜನೆಯ ಒಂದು ರೂಪುರೇಷೆಯನ್ನು ತಯಾರಿಸಿ ಇಂಡಿಯನ್ ಫೌಂಡೇಶನ್ ಫಾರ್ ಆರ್ಟ್ಸಿಗೆ ಕಳುಹಿಸಿ ಆ ಯೋಜನೆಯಲ್ಲಿ ಆಯ್ಕೆಗೊಂಡಿದ್ದೇನೆ. ಆ ಯೋಜನೆಯ ಪ್ರಕಾರ ಏನು ಶಾಲೆಯಲ್ಲಿ ಮಕ್ಕಳು ಕಲಿತಾರೆ ಅದು ಕೇವಲ ಶೈಕ್ಷಣಿಕ ವಿಚಾರವನ್ನು ಮಾತ್ರ ಬೋಧನೆಯ ಮೂಲಕ ಕಲಿಯುವಂಥ ಕಾರ್ಯಕ್ರಮ ಆಗಬಾರ್ದು. ಶೈಕ್ಷಣಿಕ ವಿಚಾರಗಳು ಕಲೆಯ ಮೂಲಕ ಕಲಿಯಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಏನು ಕಲೆಗಳಿದೆ, ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಕ್ರಾಫ್ಟ್ ವರ್ಕ್ ಇರ್ಬೋದು, ಮಣ್ಣಿನ ಮಾದರಿಗಳು ಇರ್ಬೋದು, ರಂಗೋಲಿ ಇರ್ಬೋದು, ಇವುಗಳ ಮೂಲಕವಾಗಿ ನಾವು ಪ್ರತಿಯೊಂದು ವಿಷಯವನ್ನು ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿಕೊಂಡು ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟೆವು. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಮ್ಮ ಯೋಜನೆಯು ಇಲ್ಲಿ ಆಯ್ಕೆಗೊಂಡ ನಂತರ ನಾವು ಪೋಷಕರನ್ನು ಸೇರಿಸ್ಕೊಂಡು ಒಂದು ಸಭೆ ನಡೆಸಿದಾಗ ನಮಗೊಂದು ಚಾಲೆಂಜ್ ಬಂದದ್ದು ಹೇಳಿದರೆ, ಮಕ್ಕಳು ಬೆಳಿಗ್ಗಿಂದ ಸಂಜೆವರೆಗೆ ಶಾಲೆಯಲ್ಲಿ ಇರ್ತಾರೆ, ನೀವು ಎಷ್ಟು ಗಂಟೆಗೆ ಇದನ್ನು ಆರಂಭಿಸ್ತೀರಿ? ಮಕ್ಕಳಿಗೆ ಆ ಕಲಿಯುವಿಕೆಯ ಸಮಯ ಕೊರತೆ ಆಗ್ತದೇನೋ, ಈ ನೀವು ಆರ್ಟನ್ನು ನೀವು ಅಳವಡಿಸ್ಕೊಳ್ಲಿಕ್ಕೆ ಹೋದರೆ ಮಕ್ಕಳಿಗೆ ಲರ್ನಿಂಗ್ ಪೀರಿಯಡ್ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಬಂತು. ಕೊನೆಗೆ ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೇವೆ, ನಾವು ಶನಿವಾರ ಮತ್ತು ಆದಿತ್ಯವಾರ ರಜಾ ದಿವಸಗಳಲ್ಲಿ ಆರಂಭಿಸ್ತೇವೆ ಅಂತೇಳಿ. ಕೊನೆಗೆ ಪೋಷಕರು ಒಪ್ಪಿಗೆ ಕೊಟ್ಟರು. ಮತ್ತು ಟೀಚರ್ಸಿಂದ ಕೂಡ ನಮಗೆ ಚಾಲೆಂಜಸ್ ಅಂತ ಹೇಳಿದರೆ, ನಮ್ಮ ಪಾಠದ ಅವಧಿ ಕಡಿಮೆ ಆಗ್ತದೆ, ಪಾಠಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತೇಳಿ. ನಂತರ ನಮ್ಮ ಈ ಒಂದು ಯೋಜನೆ ಆರಂಭಗೊಂಡ ನಂತರ ನಮ್ಮ ಆರ್ಟ್ ಟೀಚರ್ಸ್ ಏನು ಮಾಡಿದರು ಅಂತ ಹೇಳಿದರೆ, ಪಾಠದಲ್ಲಿರುವ ವಿಷಯವನ್ನೇ ನಾವು ಹೇಳುವಂಥದ್ದು ಅನ್ನೋದನ್ನು ಪೋಷಕರಿಗೆ ಮತ್ತು ಟೀಚರ್ಸ್ಗೆ ಕನ್ವಿನ್ಸ್ ಮಾಡಿದರು. ಒಂಬತ್ತೊಂದೇ ಒಂಬತ್ತು, ಒಂಬತ್ತಕ್ಕೆ ಒಂಬತ್ತು, ಒಂಬತ್ತೊಂದೇ ಒಂಬತ್ತು, ಒಂಬತ್ತಕ್ಕೆ ಒಂಬತ್ತು, ಒಂಬತ್ತೆರಡು 18, 1 8 9. ನನ್ನ ಹೆಸರು ರಚನಾ. ನಮಗೆ ಸಂಗೀತ ಕ್ಲಾಸ್ ತುಂಬ ಒಳ್ಳೆಯದಾಗ್ತದೆ. ಮೊದಲು ನಮಗೆ ಸಂಗೀತ ಸ್ವಲ್ಪ ಬರ್ತಿದ್ದಿತ್ತು, ಈಗ ಕ್ಲಾಸ್ ಬಂದಕ್ಕೋಸ್ಕರ ನಮಗೆ ತುಂಬ ಅನುಕೂಲ ಆಯಿತು. ಓಕೆ, ನಮಗೆ ಈಗ ರಾಗ, ತಾಳ ಅದೆಲ್ಲ ಸರಿಯಾಗಿ ಹೇಳ್ಕೊಡ್ತಾರೆ. ನಮ್ಗೆ ಒಟ್ಟಿನಲ್ಲಿ ತುಂಬಾ ಖುಷಿ ಆಗ್ತದೆ ಸಂಗೀತ ಕ್ಲಾಸ್ ಇದೆಲ್ಲ ಬಂದಕ್ಕೆ. ನಾವು ಒಂದು ಲೆಕ್ಕದಲ್ಲಿ ಅದೃಷ್ಟ ಮಾಡಿದ್ದೆ ಅಂತೇಳಿ ಅನಿಸ್ತಾ ಇದೆ. ಡಿಸೆಂಬರ್ 16 ಇಂದ ಕ್ಲಾಸ್ ಪ್ರಾರಂಭ ಮಾಡಿದ್ದೀವಿ. ಮೊದಲಿಗೆ ಮಕ್ಕಳ ಹಾಡುಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡೆ ನಾನು. ಮಕ್ಕಳ ಹಾಡುಗಳು, ಶಿಶುಗೀತೆ ಅಂತ ಹೇಳ್ತೇವೆ. ಉದಾಹರಣೆಗೆ ಚೆಲುವಿನ ಮುದ್ದಿನ ಮಕ್ಕಳೇ ಇರ್ಬೋದು, ಅಥವಾ ಮಗ್ಗಿ ಹಾಡು ಇರ್ಬೋದು, ಮಗ್ಗಿ ಕಲಿಯುವಂಥ ಹಾಡುಗಳು.
ಮತ್ತೆ ನೇಗಿಲ ಯೋಗಿ ಅಂತೇಳಿ ಹೇಳಿ ರೈತಗೀತೆ, ಮತ್ತೆ ನಾಡಗೀತೆ, ರಾಷ್ಟ್ರಗೀತೆ, ಇವೆಲ್ಲವನ್ನ ಮಕ್ಕಳಿಗೆ ನಾವು ಹೇಳಿಕೊಡ್ತೀವಿ. ಅವೆಲ್ಲವೂ ಮಕ್ಕಳಿಗೆ ನಿಜವಾಗಿ ಗೊತ್ತಾಗ್ಲೇಬೇಕಂತ ಹಾಡುಗಳು ಅವೆಲ್ಲ. ರಾಷ್ಟ್ರಗೀತೆ, ನಾಡಗೀತೆ ಎಲ್ಲ ಸುಶ್ರಾವ್ಯವಾಗಿ ಹಾಡುವಂತ ಕಲೆ ಪ್ರತಿ ಶಾಲೆಯಲ್ಲಿ ಮಕ್ಕಳಿಗೆ ಗೊತ್ತಿರಬೇಕನ್ನೋದು ನಮ್ಮ ಭಾವನೆ. ಅದರಿಂದ ಅಂತ ಹಾಡುಗಳನ್ನ ಮಕ್ಕಳಿಗೆ ಹೇಳಿಕೊಡ್ತೀವಿ. ಅದಲ್ಲದೆ ಮತ್ತೆ ದೇಶಭಕ್ತಿ ಗೀತೆಗಳು, ಡಿವೋಷನಲ್ ಸಾಂಗ್ಸ್, ಭಕ್ತಿ ಗೀತೆಗಳು, ಮತ್ತೆ ಭಾವಗೀತೆಗಳು, ಒಳ್ಳೊಳ್ಳೆ ಕವಿಗಳದ್ದು, ಕುವೆಂಪು ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, ಇಂಥ ಹಾಡುಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಸಾಧಾರಣ 26-27 ಕ್ಲಾಸ್ಗಳನ್ನು ತೆಗೆದುಕೊಂಡಿದೆ ಇಷ್ಟೊಳಗೆ. ಕ್ಲಾಸಸ್ ತಗೊಂಡಿದ್ದೇನೆ. ಸೊ ಒಂದೊಂದು ಕ್ಲಾಸ್ ನಲ್ಲಿ ಕನಿಷ್ಠ ಒಂದು ಹಾಡುಗಳನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ. ಕಾರ್ಯಕ್ರಮ ಬಂದದ್ರಿಂದ ನಮ್ಮ ಶಾಲೆಯ ಮಕ್ಕಳಲ್ಲಿ ಚಿತ್ರಕಲೆ ಮತ್ತು ಯಕ್ಷಗಾನ ಮತ್ತು ನಾಟಕಾಭಿನಯ ಮತ್ತು ಜಾನಪದ ಸಂಗೀತ ಎನ್ನುವ ನಮ್ಮ ದೇಶೀಯ ಕಲೆಗಳನ್ನು ಕಲಿಯಲು ಮಕ್ಕಳಿಗೆ ತುಂಬ ಸಹಕಾರಿಯಾಯಿತು. ಈ ಬಗ್ಗೆ ನಾನು ನಮ್ಮ ಇಂಡಿಯನ್ ಫೌಂಡೇಶನ್ ಆಫ್ ಆರ್ಟ್ಸ್ ಇದನ್ನು ತಂದಂಥ ಈ ನಮ್ಮ ಶಾಲೆ ತಂದಂಥ ಗಣಪತಿ ಮೊಗದಾರವರು ಹಾಗೂ ಇದನ್ನು ನೀಡಿದಂಥ ತಮ್ಮ ಅನುಪಮ ಮೇಡಮ್ನವರಿಗೂ ಹಾಗೂ ಇಂಡಿಯನ್ ಫೌಂಡೇಶನ್ ಆಫ್ ಆರ್ಟ್ಸ್ ಅವರಿಗೂ ನಮ್ಮ ಏಜೆನ್ಸಿಯ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ಮತ್ತು ನಮ್ಮ ಮಕ್ಕಳ ಪೋಷಕರ ಪರವಾಗಿ ಹಾಗೂ ನಮ್ಮ ಊರಿನ ಪರವಾಗಿ ಧನ್ಯವಾದವನ್ನು ಹೇಳುತ್ತೇನೆ. ಹಾಗೆ ಇದನ್ನು ನಮಗೆ ಕೇವಲ 10 ತಿಂಗಳಿಗೆ ಸೀಮಿತಗೊಳಿಸದೆ ತಾವೊಂದು ಇನ್ನೊಂದು 2-3 ವರ್ಷಗಳ ತನಕ ಇದನ್ನು ನಮಗೆ ನೀಡಿ ಮಕ್ಕಳು ಕಲಿಯುವುದು ಮಾತ್ರ ಅಲ್ಲ, ತಾನು ಕಲಿಯುವುದರ ಜೊತೆಗೆ ಇತರರಿಗೂ ತನ್ನ ಸಮಾನ ವಯಸ್ಕರಿಗೂ ಕಲಿಸುವಂತಹ ಒಂದು ಹೊಸ ಯೋಜನೆ ನಮ್ಮ ಶಾಲೆಯಲ್ಲಿ ಅನುಷ್ಠಾನಗೊಂಡಾಗ ಮೊದಲ ಬಾರಿಗೆ ನಮಗೂ ಕೂಡ ಈ ಹೊಸ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಜಿಜ್ಞಾಸೆ ಇದ್ದದ್ದು ಸತ್ಯ. ಆಸುಪಾಸಿನ ಬೇರೆ ಶಾಲೆಗಳ ಮಕ್ಕಳು ಕೂಡ ಈಗ ಈ ಕಲಿಸು ಚಟುವಟಿಕೆಯಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಳ್ಳಿಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಹೆತ್ತವರು ಕೂಡ ಈ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಮಕ್ಕಳು ಕ್ರಿಯಾಶೀಲವಾಗಿ ಕಲೀಲಿಕ್ಕೆ ಇದೊಂದು ಮಾದರಿ ಆಗ್ತದೆ. ಮಾದರಿ ಕ್ಲಸ್ಟರ್ ಮತ್ತು ಮಾದರಿ ಶಾಲೆ ಅನ್ನುವಂಥ ಕಾನ್ಸೆಪ್ಟು ಅದು ಇನ್ನೂ ಹೆಚ್ಚು ಪ್ರವರ್ಧಮಾನಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಶಾಲೆ, ನಮ್ಮ ಅಧ್ಯಾಪಕ ವೃಂದವರು, ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ SDMCಯ ಸದಾ ಅವಕಾಶ ಆಗಿರ್ತದೆ. ಅದಕ್ಕಾಗಿ ಇಂಡಿಯನ್ ಫೌಂಡೇಶನ್ ಫಾರ್ ಆರ್ಟ್ಸಿಗೆ ನಾನು ಧನ್ಯವಾದ ಹೇಳ್ತೇನೆ. ಊರ ಬೆಳಗಿದ ದೀಪ